ಹಲೋ ಸ್ನೇಹಿತರೆ, ನಮಸ್ಕಾರ, ಅಸ್ಸಲಾಂ ಅಲೈಕುಂ. ವಿಲಾಗ್ ವಿಡಿಯೋ ಮಾಡೋಗೋಸ್ಕರ ಒಂದು 3 ಆಕ್ಸಿಸ್ ಗಿಂಬಲ್ ಹುಡುಕ್ತಾ ಇದ್ದೆ. ಬಟ್ 3 ಆಕ್ಸಿಸ್ ಗಿಂಬಲ್ ಸ್ಟಾರ್ಟಿಂಗ್ ಪ್ರೈಸ್ 10,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಮ್ಮಂತ ಬಡ ಯೂಟ್ಯೂಬರ್ಸ್ಗಳಿಗೆ ಒಂದು ಸಿಂಗಲ್ ಆಕ್ಸಿಸ್ ಗಿಂಬಲ್ ಸಾಕಾಗುತ್ತೆ. ಅದಕ್ಕಾಗಿ ಡಿಜಿಟೆಕ್ ಕಂಪ್ನಿದು DSG-04 ಸಿಂಗಲ್ ಆಕ್ಸಿಸ್ ಗಿಂಬಲ್ ತರಿಸಿದ್ದೀನಿ. ಅದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ, ಅದಾದ್ಮೇಲೆ ರಿವ್ಯೂ ವಿಡಿಯೋ ಮಾಡ್ತೀನಿ. ಓಕೆ ಸ್ನೇಹಿತರೆ, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಪ್ಯಾಕಿಂಗ್ ನೋಡ್ಬೋದು, ಚೆನ್ನಾಗಿದೆ ಪ್ಯಾಕಿಂಗು. ಅಷ್ಟೊಂದೇನು ಟಾಪ್ ಕ್ವಾಲಿಟಿ ಪ್ಯಾಕಿಂಗ್ ಇಲ್ಲ. ಇದರಲ್ಲಿ ಒಂದು USB ಕೇಬಲ್, ಸಿ ಟೈಪ್ USB ಕೇಬಲ್ ಕೊಟ್ಟಿದ್ದಾನೆ ಚಾರ್ಜಿಂಗ್ಗೋಸ್ಕರ. ಮತ್ತೆ ಒಂದು ಗಿಂಬಲ್ಲು, ಮತ್ತೆ ಒಂದು ಯೂಸರ್ ಮ್ಯಾನ್ಯಲ್ಲು ಕೊಟ್ಟಿದ್ದಾನೆ, ಮತ್ತೆ ಒಂದು ಚಾರ್ಜಿಂಗ್ ಸೆಲ್ ಕೊಟ್ಟಿದ್ದಾನೆ. ಬಿಲ್ಡ್ ಕ್ವಾಲಿಟಿ ಚೆಕ್ ಮಾಡೋಣ. ಕ್ವಾಲಿಟಿ ಕೂಡ, ಮೆಟೀರಿಯಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಫಿನಿಶ್ ಚೆನ್ನಾಗಿದೆ. ಇದ್ರ ಮೆಟೀರಿಯಲ್ ಬಂದ್ಬಿಟ್ಟು ABS ಮತ್ತೆ ಅಲ್ಯೂಮಿನಿಯಂ ಅಲಾಯ್. ವೇಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 350 ಗ್ರಾಮ್ ಇದೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತೆ ಆಂಡ್ರಾಯ್ಡ್ ಅಂಡ್ iOS ಎರಡಲ್ಲೂ ಯೂಸ್ ಮಾಡ್ಕೋಬಹುದು. 2 ಅವರ್ಸ್ ಚಾರ್ಜಿಂಗ್ ಮಾಡಿದ್ರೆ 3 ಡೇಸ್ ಯೂಸ್ ಮಾಡಬಹುದು ಅಂತ ಕಂಪ್ನಿ ಕ್ಲೇಮ್ ಮಾಡ್ತಾ ಇದೆ. ಬಟ್ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಗಿಂಬಲ್ ಬಾಟಮ್ ಸೈಡ್ ಅಲ್ಲಿ ಫೋಲ್ಡೇಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಸೊ ಇದನ್ನ ಟ್ರೈಪಾಡ್ ಆಗಿ, ಸಿಂಪಲ್ ಆಗಿ ಟ್ರೈಪಾಡ್ ತರಾನು ಯೂಸ್ ಮಾಡ್ಕೋಬಹುದು. ಸೆಂಟರ್ ಅಲ್ಲಿ ಒಂದು ಬ್ಲೂಟೂತ್ ರಿಮೋಟ್ ಕೊಟ್ಟಿದ್ದಾನೆ. ಇದರಿಂದ ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು. ಮತ್ತೆ ವಿಡಿಯೋ ಸ್ಟಾರ್ಟ್ ಮತ್ತೆ ಎಂಡ್ ಇದರಿಂದ ಕಂಟ್ರೋಲ್ ಮಾಡಬಹುದು. ಇದನ್ನ ಮೊಬೈಲ್ ಕನೆಕ್ಟ್ ಮಾಡಕ್ಕೆ ಈ ಸೆಂಟರ್ ಬಟನ್ ನ ಕ್ಲಿಕ್ ಮಾಡಬೇಕು. ಅಂಟಿಲ್ ಲೈಟ್ ಬರೋವರೆಗೂ ಕ್ಲಿಕ್ ಮಾಡಬೇಕು. ಮತ್ತೆ ಮೊಬೈಲ್ ಅಲ್ಲಿ ಬ್ಲೂಟೂತ್ ಆಪ್ಷನ್ ನ ಆನ್ ಮಾಡ್ಕೋಬೇಕು. ಸೊ ನೋಡಬಹುದು, ಕನೆಕ್ಟ್ ಆಗ್ತಾ ಇದೆ, ಕನೆಕ್ಟ್ ಆಗಿದೆ. ಸ್ಟೆಬಿಲೈಸೇಷನ್ ಮೋಟರ್ ಆನ್ ಮಾಡೋಕ್ಕಿಂತ ಮುಂಚೆ ಈ ಹಿಂದೆ ಕೊಟ್ಟಿರೋ ಬಟನ್ ನ ಅನ್ಲಾಕ್ ಪೊಸಿಷನ್ ಅಲ್ಲಿ ಹಾಕೋಬೇಕು, ಇಲ್ಲಾಂದ್ರೆ ಸ್ಟೆಬಿಲೈಸೇಷನ್ ಮೋಟರ್ ಹಾಳಾಗೋಗುತ್ತೆ. ನಂತರ ಈ ಮೇಲ್ಗಡೆ ಕೊಟ್ಟಿರೋ ಬಟನ್ ನ ಲೈಟ್ ಬ್ಲಿಂಕ್ ಆಗೋವರೆಗೂ ಪ್ರೆಸ್ ಮಾಡಬೇಕು. ಸೊ ಸ್ನೇಹಿತರೆ, ನೀವು ನೋಡಬಹುದು ಎಷ್ಟು ಸ್ಮೂತ್ ಆಗಿ ಮೂವ್ ಆಗ್ತಾ ಇದೆ ಇದು. ಇದರಲ್ಲಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಹೈಟ್ ಬಂದ್ಬಿಟ್ಟು ಒಂದು ಅಪ್ರಾಕ್ಸಿಮೇಟ್ಲಿ 3 to 3.5 ಫೀಟ್ ಇರಬಹುದು. ಬ್ಯಾಕ್ ಸೈಡ್ ಕೊಟ್ಟಿರೋ ಬಟನ್ ನ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಪೊಸಿಷನ್ ಅಲ್ಲಿ ಶಿಫ್ಟ್ ಮಾಡ್ಕೋಬಹುದು. ಅದೇ ಬಟನ್ ನ 2 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. 3 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ರೊಟೇಷನ್ ಅಲ್ಲಿ ಒಂದು ಶಾರ್ಟ್ ತೆಗೆದಿದ್ದೀನಿ, ನೋಡಿ ಯಾವ ತರ ಬಂದಿದೆ ಅಂತ. ಗಿಂಬಲ್ ಸ್ಟೆಬಿಲೈಸೇಷನ್ ಚೆಕ್ ಮಾಡಕ್ಕೆ ಈ ಶಾರ್ಟ್ ತಗೊಂಡಿದ್ದೀನಿ. ನೋಡ್ಬೋದು, ಅಷ್ಟೊಂದು 100% ಸ್ಟೆಬಿಲೈಸೇಷನ್ ಇಲ್ಲ, ವಿಡಿಯೋ ಶೇಕ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಫೈನಲ್ ಆಗಿ ನನ್ನ ಕನ್ಕ್ಲೂಷನ್ ಏನಂದ್ರೆ, ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ, ರೊಟೇಷನಲ್ ಶಾರ್ಟ್ಸ್ ಕೂಡ ತುಂಬಾ ಸಕ್ಕತ್ತಾಗಿದೆ, ಚಾರ್ಜಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಓನ್ಲಿ ಪ್ರಾಬ್ಲಮ್ ಏನಂದ್ರೆ ಸ್ಟೆಬಿಲೈಸೇಷನ್ ಅಷ್ಟೊಂದೇನಿಲ್ಲ. ಸಿಂಗಲ್ ಆಕ್ಸಿಸ್ ಗಿಂಬಲ್ ಅಲ್ಲಿ ಅಷ್ಟೇ ಬರೋ ಸ್ಟೆಬಿಲೈಸೇಷನ್. ಸೊ ನನ್ನ ಪ್ರಕಾರ ಬಿಗ್ನರ್ಸ್ಗೆ ಈ ಗಿಂಬಲ್ ಯೂಸ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.